ಅವನು ಪ್ರೀತಿ ಮಧುರ ಸಾವು ಅಮರ ಅಂದ್ಕೊಂಡಿದ್ದೋ ಏನು. ಪ್ರೇಮಂ ಶರಣಂ ಗಚ್ಚಾಮಿ ಅಂತ ಭಗ್ನ ಪ್ರೇಮಿಯಾಗಿ ಕಿಡ್ನಾಪ್ ಮಾಡಿ ಸ್ವಯಂ ಭಸ್ಮವಾಗಿದ್ದಾನೆ. ಗಾಯಗೊಂಡು ಆಸ್ಪತ್ರೆ ಸೇರಿದ್ದಂಥ ಆ ಹುಡುಗಿ ವಿಚಾರಣೆ ಎದುರಿಸಿ ಡಿಸ್ಚಾರ್ಜ್ ಆಗಿದ್ದಾಳೆ. ಅತ್ತ ನಾಡ ಬಾಂಬ್ನ ಮೂಲ ಸ್ಯಾಂಪಲ್ ಪಡೆದು ತನಿಖೆ ಚುರುಕು ಪಡೆದಿದೆ. ಪದತ್ಯಾಗದ ಬಳಿಕ ಸಿದ್ದರಾಮಯ್ಯ ಪೋಸ್ಟ್ ಒಂದು ಹಸ್ತದ ಒಪ್ಪಂದವನ್ನೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೆ. ಜನರ ಮನದ ಸಿಂಹಾಸನದಿಂದ ಇಳಿಸೋಕ್ ಸಾಧ್ಯವಿಲ್ಲ, ಅದು ಶಾಶ್ವತ ಒಪ್ಪಂದ ಅಂತ ಕೌಂಟರ್ ಕೊಟ್ಟಂತಿದೆ. ಈ ವಿಶ್ಲೇಷಣೆಯ ಮಧ್ಯೆ ಆಪ್ತರಿಗೆ ಔತಣಕೂಟವನ್ನ ಆಯೋಜಿಸಿ ಹೊಸ ದಾಳವನ್ನ ಉರುಳಿಸಿದ್ದಾರೆ. ಈ ಸಂಘರ್ಷ ಮುಗಿಯೋ ಸಾಧ್ಯತೆ ಇಲ್ಲ. ಇದು ದಶಕಗಳ ಸೈದ್ಧಾಂತಿಕ ತಿಕ್ಕಾಟ. ಸಂಘದ ಜೊತೆಗೆ ಜಿದ್ದಿಗೆ ಬಿದ್ದ ಪ್ರಿಯಾಂಕ್ ಮತ್ತೆ ಗುಡುಗಿದ್ದಾರೆ. ನಾವೇ ಶುಲ್ಕ ಕಟ್ಟಿ ನೋಂದಣಿ ಮಾಡಿಸ್ತೀವಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅತ್ತ ಸಂಘದ ಬಗ್ಗೆ ಅವಹೇಳನ ಅಂತ ದಾಖಲಾದ ದೂರಿಗೆ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಈ ಮಣ್ಣು ನಮ್ಮದು, ಭವಿಷ್ಯ ನಮ್ಮದು ಅಂತ ರೈತರು ಪ್ರಕೃತಿಯನ್ನ ತಬ್ಬಿ ನಿಂತಿದ್ದಾರೆ. ಟೌನ್ಶಿಪ್ ವಿರುದ್ಧ ಅಪ್ಪಿಕೋ ಚಳವಳಿ ನಡೆದಿದೆ. ಅತ್ತ ಎಚ್ಡಿಕೆ ಮತ್ತೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಸಿಎಂ ಮೌನ ಜಾರಿದ್ದಾರೆ. ಇನ್ನು ಡಿಕೆಶಿ ಪರ ಎಂಬಿ ಪಾಟೀಲ್ ಜಾತಿ ಅಸ್ತ್ರವನ್ನ ಹೂಡಿ ನಾಟಕದ ಚಿತ್ರಕಥೆಯನ್ನ ವಿವರಿಸಿದ್ದಾರೆ. ಗಡಿಯಾರದ ಗಲಾಟೆ ಚಪ್ಪಲಿಗೆ ತಿರುಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಕಾರಿನತ್ತ ಚಪ್ಪಲಿ ತೂರಿದವರ ಮೇಲೆ ಕೇಸ್ ಫಿಟ್ ಆಗಿದೆ. ಎಫ್ಐಆರ್ ದಾಖಲಿಸಿ 4 ಅರೆಸ್ಟ್ ಮಾಡಲಾಗಿದೆ. ದಾಳಿ ಮಾಡಿಸೋ ಪ್ರಯತ್ನ ಸರಿನಾ ಅಂತ ಗೃಹ ಸಚಿವರು ಪ್ರಶ್ನೆ ಎತ್ತಿದ್ರೆ ಎಚ್ಡಿಕೆ 3 ಬಾರಿ ಕೈ ಮುಗಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.